ಅಭ್ಯಾಗತರಾಗಿ ನಮ್ಮ ಜೊತೆ ಇರುವಂತಹ ಇನ್ನೋರ್ವರು ಶ್ರೀವತ್ಸ ಬಲ್ಲಾಳರು. ಕಲೆಯ ಆರಾಧನೆಯಲ್ಲಿ ಬಾಲ್ಯದಲ್ಲಿಯೇ ಅಪೂರ್ವ ಪ್ರತಿಭೆಯ ಪ್ರಕಾಶವನ್ನು ತೋರಿದ ಅಭಿನಯ ಶಿಲ್ಪಿ. ಮಧ್ವಾಚಾರ್ಯರ ಚಲನಚಿತ್ರದಲ್ಲಿ ಬಾಲಮಧ್ವನಾಗಿ ಅಭಿನಯಿಸಿ ತನ್ನ ಸಹಜ ಅಭಿನಯ, ಭಾವಾಭಿವ್ಯಕ್ತಿ ಮತ್ತು ಪಾತ್ರಭರತೆಯಿಂದ ರಾಷ್ಟ್ರಮಟ್ಟದ ಪ್ರಶಸ್ತಿಯನ್ನು ಗಳಿಸಿದ ಪ್ರತಿಭಾನ್ವಿತ ಕಲಾವಿದ. ಒಂದು ಪಾತ್ರದ ನಿರ್ವಹಣೆಗಷ್ಟೇ ಸೀಮಿತವಾಗಿರದೆ ಅದು ಮಹಾಪುರುಷರ ದಿವ್ಯ ಚರಿತ್ರೆಗೆ ಜೀವ ತುಂಬಿದ ಕಲಾ ತಪಸ್ಸಾಗಿತ್ತು. ಅಂದು ಬಾಲ್ಯದ ಮುಗ್ಧತೆಯಲ್ಲಿ ಮಹಾಜ್ಞಾನದ ದೀಪ್ತಿಯನ್ನು, ಆಧ್ಯಾತ್ಮಿಕ ತೇಜಸ್ಸನ್ನು ಮತ್ತು ಭಕ್ತಿಯ ಪರಿಮಳವನ್ನು ತೆರೆಯ ಮೇಲೆ ಅನಾವರಣಗೊಳಿಸಿದ ಅವರ ಅಭಿನಯ ಭಾರತೀಯ ಚಲನಚಿತ್ರರಂಗದ ಸ್ಮರಣೀಯ ಸಾಧನೆಗಳಲ್ಲಿ ಒಂದಾಗಿ ಉಳಿದಿದೆ. ಅದ್ವಿತೀಯ ಅಭಿನಯಕ್ಕಾಗಿ ರಾಷ್ಟ್ರ ಪ್ರಶಸ್ತಿಯ ಗೌರವ ಪಾತ್ರರಾದ ಪ್ರಸ್ತುತ ಅಮೆರಿಕದಲ್ಲಿ ನೆಲೆಸಿದ್ದರೂ ಕನ್ನಡದ ಕೀರ್ತಿಯನ್ನು ವಿಶ್ವದಾದ್ಯಂತ ಪಸರಿಸುವರಲ್ಲಿ ತಮ್ಮನ್ನು ತಾವು ಪ್ರೀತಿಯಿಂದಲೇ ತೊಡಗಿಸಿಕೊಂಡಂಥ ಶ್ರೀವತ್ಸ ಬಲ್ಲಾಳರು ಈ ಪುಣ್ಯ ವೇದಿಕೆಯಲ್ಲಿದ್ದಾರೆ. ಮಧ್ವ ಮಾಣಿಯ ವಾಣಿಗೆ ಕಿವಿಯಾಗೋಣ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥಮತುಲಂ ಭಜೇ ತಾಪತ್ರಯಾಪಹಂ. ಶ್ರೀ ಗುರುಭ್ಯೋ ನಮಃ. ಪ್ರಾತಸ್ಮರಣೀಯರಾದ ಬನ್ನಂಜಿಯವರನ್ನು ಮನಸ್ಸಿನಲ್ಲಿಯೇ ನೆನೆದು ಅವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ಇಲ್ಲಿ ಆಗಮಿಸಿರುವ ಗಣ್ಯರೆಲ್ಲರಿಗೂ, ಹಿರಿಕಿರಿಯರಿಗೂ ಗೌರವಪೂರ್ವಕ ಪ್ರಣಾಮಗಳನ್ನು ತಿಳಿಸುತ್ತಾ, ಬನ್ನಂಜಿಯವರ 80ರ ಸಂಭ್ರಮದಲ್ಲಿ ನಾನಿಲ್ಲಿರಲಿಲ್ಲ. ಬಹುಶಃ ಒಂದು ವಾರದ ಕಾಲ ನಡೆದಂಥ ಸಂಭ್ರಮ ಇರಬೇಕು ಅಂತ ನನಗೆ ನೆನಪು. 5 ದಿವಸ. ಅದರಲ್ಲಿ ಒಂದು ಅವಧಿ ಮಧ್ವಾಚಾರ್ಯ ಚಲನಚಿತ್ರದ ಬಗ್ಗೆ ಒಂದು ಸಣ್ಣ ಮಾತುಕತೆಯನ್ನು ನಡೆಸಿದರು ಬನ್ನಂಜಿಯವರು. ಅವರೊಟ್ಟಿಗೆ ಆಗ ಡಾಕ್ಟರ್ ಪೂರ್ಣಪ್ರಸಾದ್ ಅಮೆರಿಕದಲ್ಲಿರುವವರು, ಇವತ್ತು ಅವರು ಇಲ್ಲಿಲ್ಲ, ನಾನಿಲ್ಲಿದ್ದೇನೆ, ಅವರು ಬಂದಿದ್ದರು, ಮತ್ತು ಅವಿನಾಶ್, ಅವರು 3 ಜನ ವೇದಿಕೆ ಮೇಲೆ ಕೂತ್ಕೊಂಡು ಚಿತ್ರದ ಬಗ್ಗೆ ಬಹುಶಃ ಒಂದು ವಿಮರ್ಶೆಯನ್ನು ಮಾಡಿದರು ಅಂತ ನಾನು ಕೇಳಿದ್ದೆ. ಇತ್ತೀಚೆಗೆ ಫಿಲಡೆಲ್ಫಿಯಾದಲ್ಲಿ ನನಗೆ ಒಬ್ಬ ಆತ್ಮೀಯ ಮಿತ್ರರು ಒಂದು ಮೆಸೇಜ್ ಕಳಿಸಿದರು, ನೋಡಿ ಬನ್ನಂಜಿಯವರು ನಿಮ್ಮನ್ನು ಬೈದಿದ್ದಾರೆ, ಇಲ್ಲಿ ಇದೆ ನೋಡಿ ಅಂತ. ನನಗೆ ಆಶ್ಚರ್ಯ ಆಯಿತು, ಇದು ಏನಪ್ಪ ನನ್ನನ್ನು ಬೈದಿದ್ದಾರೆ ಅಂತ ಹೇಳುವಂಥ ವಿಡಿಯೋ ಕೂಡ ಉಂಟಲ್ವಾ ಅಂತ. ನನಗೆ ಅಷ್ಟರವರೆಗೂ ಅದು ಗಮನಕ್ಕೆ ಬಂದಿರಲಿಲ್ಲ. ಅದರಲ್ಲಿ ಅವರು ಮಾತಾಡ್ತಾ ಪೂರ್ಣಪ್ರಸಾದ್ರನ್ನು, ಅವಿನಾಶ್ರನ್ನು ಪರಿಚಯ ಮಾಡ್ತಾ ನನ್ನನ್ನು, ಬಹುಶಃ ಅವ್ರಿಗೆ ಮನಸ್ಸಿನಲ್ಲಿ ಆ ಕ್ಷಣಕ್ಕೆ ನೆನಪಾಗಿರಬೇಕು, ಒಂದು ಹುಸಿಕೋಪದಲ್ಲಿ ಇನ್ನೂ ಒಬ್ಬನಿದ್ದಾನೆ, ಎಲ್ಲಿಯೋ ಹೋಗಿ ಅಡಗಿ ಕೂತಿದ್ದಾನೆ ಅಂತ ಹೇಳುವಂತಹ ಒಂದು ಮಾತು ಹೇಳಿದರು. ಅದು ವೀಣಕ್ಕ ಯಾವಾಗಲೂ ನಾನು ಸಂಪರ್ಕಕ್ಕೆ ಬಂದ ಮೇಲೆ, ಇತ್ತೀಚೆಗೆ 2023ರಿಂದ ಇರಬೇಕು ನಾನು ತುಂಬ ಸಂಪರ್ಕಕ್ಕೆ ಬಂದದ್ದು. ಅದರ ಮುಂಚೆ ಲೌಕಿಕ ಜಗತ್ತಿನಲ್ಲಿ ಕಳೆದು ಹೋಗಿಬಿಟ್ಟಿದ್ದೆ. ವೀಣಕ್ಕೆ ಹೇಳೋದುಂಟು, ಮನೆಯ ಹುಡುಗ ಕಳೆದು ಹೋದವನು ವಾಪಸ್ ಬಂದಿದ್ದಾನೆ ಅಂತ. ಸೊ ಹಾಗಾಗಿ ಇವತ್ತು ಬನ್ನಂಜಿಯವರು ಇದ್ದಲಿಂದಲೇ ಮತ್ತೆ ಪುನಃ ಅದೇ ಹುಸಿಕೋಪದಿಂದ ನನ್ನನ್ನು ಬೈದರೆ ನನಗದೇ ಸಮಾಧಾನ. ಸೊ ನಾನೀಗ ಹೇಳಲಿಕ್ಕೆ ಹೊರಟಿರುವುದು, ಬನ್ನಂಜಿಯವರನ್ನು ಈಗ ಎಲ್ಲರೂ ಹೇಳಿದರು, ನಿನ್ನೆ ಮೊನ್ನೆ ಎಲ್ಲರೂ ತುಂಬ ತಿಳಿದವರು, ಅವರ ಒಟ್ಟಿಗೆ ತುಂಬ ಸಮಯ ಕಳೆದವರು ಅವರ ಅನುಭವಗಳನ್ನು ಬನ್ನಂಜಿಯವರ ಕುರಿತಾಗಿ ತುಂಬ ಎತ್ತರದ ಮಾತುಗಳನ್ನೆಲ್ಲ ಹೇಳಿದರು. ನಾನು ಅವರನ್ನು ತುಂಬ ದೂರದಿಂದಲೇ ಕಂಡವನು. ಆದರೆ ಇವತ್ತು ನಾನು 2020ರ ನಂತರ ಅವರು ಭೌತಿಕವಾಗಿ ನಮ್ಮೊಡನೆ ಇಲ್ಲದೇ ಇರುವಾಗ ನಾನು ಅವರನ್ನು ಹೇಗೆ ಕಾಣ್ತಾ ಇದ್ದೇನೆ ಮತ್ತು ನಮ್ಮ ಸಮಾಜವು ಅವರನ್ನು ಹೇಗೆ ಹೆಚ್ಚು ಹೆಚ್ಚು ಅಪ್ಪಿಕೊಳ್ತಾ ಉಂಟು ಅಂತ ಹೇಳೋದ್ರ ಬಗ್ಗೆ 1-2 ಮಾತುಗಳನ್ನು ಹೇಳ್ತೇನೆ. ಇದಕ್ಕೆ ಪ್ರೇರಣೆ ನಾನು ಸುಮಾರು ಕಡೆ ಹೇಳಿದ್ದೇನೆ, ಬರೆದಿದ್ದೇನೆ ಕೂಡ. ಮಧ್ವಾಚಾರ್ಯ ಚಿತ್ರದಲ್ಲಿ ಆ ಪಾತ್ರಕ್ಕೆ ಹೇಗೆ ಒಂದು ಆಯ್ಕೆ ಆದದ್ದು, ಅದು ನನ್ನ ಜೀವನದ ಒಂದು ದೊಡ್ಡ ಆಶೀರ್ವಾದ, ಬನ್ನಂಜಿಯವರು ಮಾಡಿದಂಥ ಆಶೀರ್ವಾದ ಅಂತ ತಿಳಿತೇನೆ ಅಂತ ತುಂಬ ಕಡೆ ಹೇಳಿದ್ದೇನೆ. ಆದರೆ ಇವತ್ತು ಅವರು ಇಲ್ಲದೇ ಇರುವಾಗ ನಮ್ಮ ಮೇಲೆ, ನನ್ನ ಮೇಲೆ ಅದು ಯಾವ ಪರಿಣಾಮವನ್ನು ಬೀರುತ್ತಾ ಉಂಟು ಅಂತ ಹೇಳೋದ್ರ ಬಗ್ಗೆ ಮಾತಾಡ್ತೇನೆ. ಮೊನ್ನೆ ಕಲ್ಲಹಳ್ಳಿಯಲ್ಲಿ ಕೂಡ ವೀಣಕ್ಕ ಕರೆದು ಮಾತಾಡಬೇಕು ಅಂತ ಹೇಳುವಾಗ ನಾನು
ಇದೇ ಮಧ್ವಾಚಾರ್ಯದ ಚಿತ್ರ ನನ್ನ ಬಾಲ್ಯದ ನೆನಪುಗಳು, ಬನ್ನಂಜಿಯವರ ಮನೆಯಲ್ಲಿ ಆಡಿದಂತಹ ಸಂದರ್ಭಗಳನ್ನೆಲ್ಲ ನೆನೆಸಿಕೊಳ್ತಾ ಇದ್ದೆ. ಆಗ ಅಲ್ಲಿ ಆ ಮಾತು ಮುಗಿದ ಮೇಲೆ ಒಬ್ಬರು ಬಂದು ಕೇಳಿದರು, ನೀವು ಅಮೇರಿಕಾದಲ್ಲಿ ವಿಶ್ವನಮನ ಕಾರ್ಯಕ್ರಮವನ್ನು ನಡೆಸಿದ ಅನುಭವವನ್ನು ಹೇಳಬೇಕಾಗಿತ್ತು, ನಮಗೆ ಅದನ್ನು ಕೇಳುವಂಥ ಮನಸ್ಸುಂಟು ಅಂತ ಹೇಳಿದರು. ಸೊ ಹಾಗಾಗಿ ಆ ಅನುಭವಗಳನ್ನು ಹೇಳ್ತೇನೆ. ಈ ಅಮೇರಿಕಾದಲ್ಲಿ ನಡೆದ ವಿಶ್ವನಮನ ಕಾರ್ಯಕ್ರಮದ ಭಾಗವನ್ನು ನಾವು ಅವಲೋಕಿಸಿದರಷ್ಟೇ ಸಾಕು. ಇವತ್ತಿನ ಕಾಲದಲ್ಲಿ ನಮ್ಮ ನಡುವೆ ಬಾಳಿ ಬದುಕಿದಂತಹ ವ್ಯಾಸರನ್ನು ನಾವು ಹೇಗೆ ಕಂಡೆವು ಅಂತ ಹೇಳುವುದರ ಬಗ್ಗೆ ಅರಿವಾಗ್ತದೆ ನಮಗೆ. ಅದು ಅವರು ಇಲ್ಲದೇ ಇರುವಾಗ ಬಹುಶಃ ಇನ್ನಷ್ಟು ಹೆಚ್ಚು ಹೆಚ್ಚು ಅರಿವು ಆಗ್ತಾ ಉಂಟು ಅಂತ ಹೇಳುವಂತಹ ಭಾವನೆ ನನಗೆ ಇಲ್ಲಿನ ಕಾರ್ಯಕ್ರಮ ಮತ್ತು ಕಲ್ಲಹಳ್ಳಿಯ ಕಾರ್ಯಕ್ರಮವನ್ನು ನೋಡುವಾಗ ಅನ್ನಿಸ್ತಾ ಉಂಟು. ಎಲ್ಲಿಯ ಮಟ್ಟಿಗೆ ಅಂತಂದರೆ, ಬನ್ನಂಜಿಯವರ ನಂತರ ಬಹಳಷ್ಟು ಜನ ಅವರ ಬಗ್ಗೆ ಕೇಳಿದ್ದವರಿದ್ದರು. ಆದರೆ ಆಶ್ಚರ್ಯ ಅಂದರೆ, ನಮ್ಮ ಸಮಾಜದಲ್ಲಿ ಇರುವಂತಹ ಸುಮಾರು ಜನ ವ್ಯಕ್ತಿಗಳು ಅವರ ನಂತರ ಅವರ ಬಗ್ಗೆ ಕೇಳಿ, ಅವರ ಪ್ರವಚನಗಳನ್ನು ಆಲಿಸ್ತಾ, ಅದರ ನಿತ್ಯ ಶ್ರವಣದಿಂದ ತಮ್ಮ ಬದುಕಿನ ಮೇಲೆ ಯಾವ ರೀತಿಯ ಪರಿಣಾಮ ಆಗಿದೆ ಅಂತ ನನ್ನ ಹತ್ರ ವೈಯಕ್ತಿಕವಾಗಿ ಹಂಚಿಕೊಂಡಿದ್ದಾರೆ. ಅಮೇರಿಕಾದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಬಂದು ಮಾತಾಡಿ ಅವರಿಗೆ ಬನ್ನಂಜಿ ಅವರ ಪ್ರವಚನಗಳಿಂದ ಆದಂತಹ ಗಾಢವಾದ ಪ್ರಭಾವದ ಬಗ್ಗೆ ಕೂಡ ಹೇಳಿಕೊಂಡಿದ್ದಾರೆ. ಇವತ್ತಿಲ್ಲಿ ನಾನು ಐ ಥಿಂಕ್ ಶ್ರೀ ಪ್ರಮತಿ ಶಾಲೆಯ ಮಕ್ಕಳೆಲ್ಲ ಬಂದಿದ್ದಾರೆ. ಅವರಿಗೂ ಇದೊಂದು ಅವಕಾಶ ಬನ್ನಂಜಿಯವರ ಬಗ್ಗೆ ಕೇಳಿ ತಿಳಿದುಕೊಂಡು ಮುಂದೆ ಬನ್ನಂಜಿಯವರನ್ನು ನಾವು ನಮ್ಮ ಜೀವನದಲ್ಲಿ ಹೇಗೆ ಹೆಚ್ಚು ಪ್ರಸ್ತುತವಾಗಿ ಇಟ್ಟುಕೊಳ್ಳಬಹುದು ಅಂತ ಹೇಳುವುದಕ್ಕೆ ಒಂದು ಉದಾಹರಣೆ ಅಷ್ಟೇ. ಹಾಗೆ ಬನ್ನಂಜಿಯವರ 100 ಕೃತಿಗಳು ಎಲ್ಲ ಕಡೆ ಲಭ್ಯವಾಗಿ ಹಲವಾರು ಮರುಮುದ್ರಣ ಕಂಡಿರುವಂತಹ ಕೃತಿಗಳನ್ನು ಇವತ್ತು ಅಮೇರಿಕಾದಲ್ಲಿ ನನ್ನಂತೆ ಹಲವಾರು ಮಂದಿ ತಂತ್ರಜ್ಞರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳುವಂತಹ ಒಂದು ತಂತ್ರಜ್ಞಾನದ ಮೂಲಕ ಅವರ ಕೆಲಸವನ್ನು ಮುಂದೆ ಎಂದಿಗೂ ಸಂರಕ್ಷಿಸಿ ಇಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವಿವತ್ತು ಅವರು ಇಲ್ಲದೇ ಇರುವಾಗಲೂ ಅವರ ಬಗ್ಗೆ ಹೆಚ್ಚು ಹೆಚ್ಚು ಆಳವಾದ ಚಿಂತನೆ, ಆಳವಾದ ಮಾತುಗಳನ್ನು ಆಡುವಾಗ ನೆನಪಿಟ್ಟುಕೊಳ್ಳಿ, ಅದು ಯಾವುದೋ ಒಂದು ಸಮಯಕ್ಕೆ ಈ AI ಅಂತ ಹೇಳುವಂತಹ ಒಂದು ಯಂತ್ರದ ಮೂಲಕ ಮುಂದೆ ಎಂದಿಗೂ ಪ್ರಸ್ತುತವಾಗಿ ಇರುವಂತಹ ಒಂದು ಕೆಲಸವನ್ನು ಮಾಡ್ತಾ ಉಂಟು. ಹಾಗಾಗಿ ನಾವೆಲ್ಲರೂ ಈ ಮಾಡ್ತಾ ಇರುವಂತಹ ಕೆಲಸಕ್ಕೆ ಹಿಂದೆಂದಿಗಿಂತಲೂ ಹೆಚ್ಚಿನ ಮಹತ್ವ ಇವತ್ತು ಸಿಗ್ತಾ ಉಂಟು ಅಂತ ಹೇಳೋದು ನನ್ನ ಅನಿಸಿಕೆ. ಅದೇ ರೀತಿ ಬನ್ನಂಜಿಯವರ ಹಲವಾರು ಶಿಷ್ಯರು, ಡಾಕ್ಟರ್ ಪೂರ್ಣಪ್ರಸಾದ್ ಅವರು ಕೂಡ ಸೇರಿದಂತೆ ಪ್ರತಿನಿತ್ಯ ಬನ್ನಂಜಿಯವರ ಪಾಠ ಪ್ರವಚನಗಳನ್ನು ನಡೆಸ್ತಾ ಅಲ್ಲಿರುವಂತಹ ಅಮೇರಿಕಾದಲ್ಲಿರುವಂತಹ ಬನ್ನಂಜಿಯವರ ಶಿಷ್ಯಂದರಿಗೆ, ಅವರ ಅಭಿಮಾನಿಗಳಿಗೆ ಅವರು ಇಲ್ಲದೇ ಇರುವಾಗಲೂ ಅವರ ಪಾಠ ಪ್ರವಚನಗಳ ಸಂದೇಶ ಸಿಗುವ ಹಾಗೆ ಮಾಡ್ತಾ ಇದ್ದಾರೆ. ನಿನ್ನೆ ಒಬ್ಬರು ಒಂದು ಮಾತನ್ನು ಹೇಳಿದರು, ಬನ್ನಂಜಿಯವರ ಪಾಠವು ಪ್ರವಚನವು ಒಂದಕ್ಕಿಂತ ಒಂದು ಭಿನ್ನವಾಗಿರಲಿಲ್ಲ ಅಂತ. ಹಾಗಾಗಿ ನಾವು ಅವರ ಪ್ರವಚನಗಳನ್ನು ಕೇಳೋದು, ಅವರ ಪಾಠಗಳನ್ನು ಕೇಳಿದ ಹಾಗೆ, ಅವರ ಪಾಠಗಳನ್ನು ಕೇಳುವುದು ಪ್ರವಚನಗಳನ್ನು ಕೇಳಿದ ಹಾಗೆ ಅಂತ ಹೇಳುವಂತಹ ಒಂದು ಅನುಭವದಿಂದ ಅವರ ಮಾತುಗಳು ಯಾವತ್ತೂ ನಮಗೆ ಒಂದು ಪರಿಣಾಮಕಾರಿಯಾಗಿ ಇದ್ದೇ ಇರ್ತದೆ ಅಂತ ಹೇಳುವಂತಹ ಒಂದು ಅನುಭವ. ಹಾಗೆ ಈ ಬನ್ನಂಜೆ 90 ಅಮೇರಿಕಾದಲ್ಲಿ ನಡೆದಂತಹ ವಿಶ್ವನಮನ ಕಾರ್ಯಕ್ರಮ, ಅದರ ಒಂದು ಪರಿಕಲ್ಪನೆ ಮೂಡಿದ್ದೇ ಒಂದು ವಿಶೇಷವಾದಂತಹ ಒಂದು ಸಂದರ್ಭದಲ್ಲಿ 2024ರಲ್ಲಿ ವೀಣಕ್ಕ ಅಮೇರಿಕಕ್ಕೆ ಬಂದಿದ್ದಾಗ ನಾನು ಮತ್ತು ವೀಣಕ್ಕ ಒಂದು ಆಶ್ರಮದಲ್ಲಿ ಹೀಗೆ ನಡ್ಕೊಂಡು ಹೋಗ್ತಾ ಇದ್ದಾಗ, ಹೀಗೆ 2025-26 ಆಗಸ್ಟ್ ತಿಂಗಳ ಮಧ್ಯೆ 90ರ ಕಾರ್ಯಕ್ರಮ ಉಂಟು ಅಂತ ಹೇಳುವಾಗ ನನ್ನ ಹತ್ರ ಒಂದು ಸಹಜವಾದ ಪ್ರಶ್ನೆ ಬಂದದ್ದು, ಹೌದು ಭಾರತದಲ್ಲಿ ಎಲ್ರಿಗೂ ಈ ಅವಕಾಶ ಸಿಗ್ತದೆ, ಅಮೇರಿಕಾದಲ್ಲಿ ಇರುವಂತಹ ಅಪ್ಪನ ಅಸಂಖ್ಯಾತ ಅಭಿಮಾನಿಗಳಿಗೆ, ಶಿಷ್ಯಂದ್ರಿಗೆ ಏನು ಮಾಡುವುದು ವೀಣಾ ಅಂತ ಕೇಳಿದಾಗ, ನೋಡಿ ಯಾಕೆ ನೀನೇ ಒಂದು ಕಾರ್ಯಕ್ರಮ ಆಯೋಜಿಸುವಂತಹ ಪ್ರಯತ್ನ ಮಾಡಬಾರ್ದು ಅಂತ ಕೇಳಿದ್ದು. ಅದೇ ಒಂದು ಸ್ಫೂರ್ತಿಯಾಗಿ ಬೆಳೆದು 14ರಿಂದ 16 ತಿಂಗಳ ಕಾಲ
ಅದರ ಬಗ್ಗೆ ಪ್ಲ್ಯಾನಿಂಗ್ ಎಲ್ಲ ನಡೆದು ಪುತ್ತಿಗೆ ಶ್ರೀಗಳ ದಿವ್ಯ ಅನುಗ್ರಹದಿಂದ, ಪ್ರಸನ್ನಾಚಾರ್ಯರಿಂದ, ಪೂರ್ಣಪ್ರಸಾದ್ ಮತ್ತು ವೀಣಾ ಪೂರ್ಣಪ್ರಸಾದ್, ವಾಸುಮೂರ್ತಿಯವರು, ದಿವ್ಯಶ್ರೀ ಇಂಥವರೆಲ್ಲರ ಒಂದು ಸಹಕಾರದಿಂದ ಈ ಒಂದು ಯಶಸ್ವಿಯಾದಂತಹ ವಿಶ್ವನಮನ ಕಾರ್ಯಕ್ರಮ ಅಮೇರಿಕದಲ್ಲಿ ನಡೆದದ್ದು. ನಿಮಗೆ ಸಾಧಾರಣ ಈ ಇಡೀ ಕಾರ್ಯಕ್ರಮದಲ್ಲಿ 3 ವಾರದಲ್ಲಿ 1300ರಿಂದ 1500 ಜನರಷ್ಟು ಅಲ್ಲಲ್ಲಿ ಭಾಗಿಯಾಗಿದ್ದಾರೆ ಅಂತ ಕೇಳುವಾಗ, ಒಬ್ಬ ವ್ಯಕ್ತಿಯ ನಂತರವೂ ಅವರನ್ನು ನಾವು ಹೀಗೆ ಸಂಭ್ರಮಿಸ್ತಾ ಇದ್ದೇವೆ, ಅವರ ಜ್ಞಾನವನ್ನು ಹೀಗೆ ಸಂಭ್ರಮಿಸ್ತಾ ಇದ್ದೇವೆ ಅಂತಂದರೆ, ಅವರು ನಾನು ಆಗಲೇ ಹೇಳಿದ ಹಾಗೆ ಹಿಂದೆಯೂ ಪ್ರಸ್ತುತರಾಗಿದ್ದವರು, ಇಂದಿಗೂ ಪ್ರಸ್ತುತರಾಗಿರುವಂಥವರು, ಮುಂದೆಂದಿಗೂ ಅವರು ನಮ್ಮೊಡನೆ ಪ್ರಸ್ತುತರಾಗಿಯೇ ಇರ್ತಾರೆ ಅಂತ ನಾವು ಖಂಡಿತವಾಗಿಯೂ ತಿಳಿಬೋದು. ಅದು ಕೂಡ ನಾನು ಹೇಳಿದಾಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನಂತಹ ಒಂದು ತಂತ್ರಜ್ಞಾನದ ಮೂಲಕ ನಾವು ಅವರನ್ನು ಇನ್ನಷ್ಟು ಹೆಚ್ಚು ನಮ್ಮೊಡನೆ ಇರುವಂತಹ ಒಂದು ಅವಕಾಶವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ. ಅವರು ಎಲ್ಲೇ ಇದ್ದರೂ, ಈಗ ನಿನ್ನೆ ಮೊನ್ನೆ ಕೂಡ ಹಾಗೆ ಈ ತೆರೆಯ ಮೇಲೆ ಅವರ ಒಂದು ಪ್ರಸನ್ನವಾದಂತಹ ಚಿತ್ರ, ಅವರ ಮನೆಯ ಚಾವಡಿಯ ಎದುರು ಕಂಬದ ಬದಿಯಲ್ಲಿ ನಿಂತ್ಕೊಂಡು ಮೌನವಾಗಿ ನಮ್ಮೆಲ್ಲರನ್ನ ನೋಡ್ತಾ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂತ ಹೇಳುವಂತಹ ಒಂದು ಭಾವನೆ ಉಂಟು ನೋಡಿ. ಅದು ಬಹುಶಃ ಮುಂದೆಂದಿಗೂ ಇರ್ತದೆ. ಹಾಗೆ ಈ ಕಾರ್ಯಕ್ರಮವನ್ನು ನಾವು ಅಲ್ಲಿ ಮಾಡಿದಾಗ ನಮಗೆ ಕೊನೆಯಲ್ಲಿ ಎಲ್ಲರಿಂದಲೂ ಬಂದಂತಹ ಒಂದು ಅಪೇಕ್ಷೆ ಏನಂತಂದರೆ, ಬನ್ನಂಜಿಯವರ ಇಂತಹ ಕಾರ್ಯಕ್ರಮಗಳನ್ನು ನಾವು ಅಮೇರಿಕದಲ್ಲಿ ಪ್ರತಿ ವರ್ಷವೂ ಮಾಡಬೇಕು. ನಾವು ಇದೇ ರೀತಿ ಹಲವಾರು ಕಡೆ ಅದನ್ನು ಮಾಡ್ತಾ ಅವರನ್ನು ಯಾವತ್ತೂ ನಮ್ಮೊಂದಿಗೆ ಇಟ್ಟುಕೊಳ್ಬೇಕು ಅಂತ ಹೇಳುವಂತಹ ಒಂದು ಅಪೇಕ್ಷೆಯನ್ನು ಎಷ್ಟು ಜನ ವ್ಯಕ್ತಪಡಿಸಿದ್ದಾರೆ. ಸೊ ಹಾಗಾಗಿ ಅದು ಬನ್ನಂಜಿಯವರ ಶತಮಾನೋತ್ಸವ, ಅದರ ಮುಂದಿನ ಅನೇಕ ಮೈಲುಗಲ್ಲುಗಳನ್ನು ವಿಶ್ವದ ಎಲ್ಲ ಕಡೆ ನಾವು ಸಂಭ್ರಮಿಸುವಂತೆ ಮಾಡ್ತದೆ ಅಂತ ಹೇಳುವಂತಹ ಒಂದು ಭಾವನೆ ನನ್ನದು. ಸೊ ಹಾಗೆ ಆಗಲೇ ಹೇಳಿದ ಹಾಗೆ ನಾನು ಇಲ್ಲಿ ಅನೇಕ ಯುವ ಮನಸ್ಸುಗಳು ಇವತ್ತು ನಮ್ಮೊಂದಿಗಿದ್ದಾರೆ. ವಿಶ್ವನಮನ ಕಾರ್ಯಕ್ರಮ ಅಮೇರಿಕದಲ್ಲಿ ನಡೆದಾಗ ಅಲ್ಲಿ ಹುಟ್ಟಿ ಬೆಳೆದು ಅಲ್ಲಿಯೇ ಶಿಕ್ಷಣವನ್ನು ಪಡೆಯುತ್ತಿರುವಂತಹ ಭಾರತೀಯ ಮಕ್ಕಳು ಕೂಡ ಬನ್ನಂಜಿಯವರ ಕೃತಿಗಳನ್ನು, ಬನ್ನಂಜಿಯವರ ಕೆಲಸವನ್ನು, ಬನ್ನಂಜಿಯವರ ಬಗ್ಗೆ ಮತ್ತು ಅವರು ಮಾತನಾಡುತ್ತಿದ್ದಂತಹ ವಿಚಾರಗಳ ಬಗ್ಗೆ ಪ್ರಬುದ್ಧವಾದಂತಹ ಪ್ರಬಂಧಗಳನ್ನು ಕೂಡ ಮಂಡಿಸಿ ಹೇಗೆ ಇಂದಿನ ಪೀಳಿಗೆ, ಮುಂಬರುವ ಪೀಳಿಗೆ ಕೂಡ ಬನ್ನಂಜಿಯವರಿಂದ ಪ್ರೇರಣೆಯನ್ನು ಪಡೆಯಬಹುದು ಅಂತ ಹೇಳುವುದನ್ನು ತೋರಿಸಿಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾವು ಅವರ ಕೆಲಸಗಳನ್ನು ನಿರಂತರವಾಗಿ ಅಧ್ಯಯನ ಮಾಡುತ್ತಾ ಇದೇ ರೀತಿ ಮುಂದಿನ ಅನೇಕ ಮೈಲುಗಲ್ಲುಗಳನ್ನು ಒಟ್ಟಾಗಿ ಆಚರಿಸುತ್ತಾ ಅವರ ಆಶೀರ್ವಾದವನ್ನು ಯಾವತ್ತೂ ನಾವು ಇಟ್ಟುಕೊಳ್ಳೋಣ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಶ್ರೀವತ್ಸ ಬಲ್ಲಾಳರ ನುಡಿಪುಷ್ಪಗಳನ್ನು ಒಂದೊಂದಾಗಿ ಆಯ್ದು ಬನ್ನಂಜಿಯವರ ಪಾದಕ್ಕೆ ಸಮರ್ಪಿಸಬೇಕು. ಅಷ್ಟು ಮುತ್ತಂಥ ಮಾತುಗಳನ್ನು ಪೋಣಿಸಿಕೊಟ್ಟಿದ್ದಾರೆ. ಅವರಿಗೆ ಪ್ರತಿಷ್ಠಾನದ ಪರವಾಗಿ, ನಿಮ್ಮೆಲ್ಲರ ಆತ್ಮೀಯ ಕೇಳುಗರ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಣೆ ಮಾಡುತ್ತೇವೆ.